ಮತ್ತೊಮ್ಮೆ ಸ್ವಾಗತ. ಹಾಗಾದ್ರೆ ಬನ್ನಿ, ಒಂದು ವಿಶೇಷ ಸುದ್ದಿ ಅಂತ ನನಗನ್ಸುತ್ತೆ ಇದು. ಅವರೆಲ್ಲರೂ ಅಂಧರು, ಆದರೆ ಬಾಳ ಪಯಣದಲ್ಲಿ ಬೆಳಕಾಗಿ ಬಂದದ್ದು ವಿವಾಹ ಬಂಧನದ ಶುಭ ಸಂಕೇತ. ಭದ್ರಾವತಿಯ 2 ಅಂಧ ಜೋಡಿ ಹೊಸ ಜೀವನದ ಮುನ್ನುಡಿ ಬರೆದಿದೆ. ಬನ್ನಿ ನೋಡಿ. ಮದುವೆ ಅನ್ನೋದು ಹೊಸ ಜೀವನದ ಮುನ್ನುಡಿ. ಕೆಲವರಿಗೆ ಈ ದಿನವನ್ನ ಶಾಸ್ತ್ರೋಕ್ತವಾಗಿ ವಿಜೃಂಭಣೆಯಿಂದ ಮಾಡಿಕೊಳ್ಳಬೇಕೆಂಬ ಅಭಿಲಾಷೆ ಈಡೇರೋದು ವಿರಳ. ಆದರೆ ಈ ಅಂಗವೈಕಲ್ಯಗಳನ್ನು ಮೀರಿದ 2 ಜೋಡಿ ಅಂಧರ ವಿವಾಹ ಭದ್ರಾವತಿಯ ಬಸವೇಶ್ವರ ಸಭಾಭವನದಲ್ಲಿ ಜರುಗಿತು. ಇಲ್ಲಿನ ಸಿದ್ಧಾರ್ಥ ಅಂಧರ ಕೇಂದ್ರದ ಆಶ್ರಯದಲ್ಲಿ ಇಂತಹ ಸರಳ ವಿವಾಹ ಸಮಾರಂಭವೊಂದು ನಡೆಯಿತು. ಈ ವಿಶಿಷ್ಟ ಸಮಾರಂಭಕ್ಕೆ ಸಾಕ್ಷಿಯಾದದ್ದು ಸ್ಥಳೀಯ ಶಾಸಕ ಬಿಕೆ ಸಂಗಮೇಶ್. ನಿನ್ನೊಡನೆ ನನ್ನ ಜೀವನದ ಮೊದಲ ಹೆಜ್ಜೆ ಇಡುವೆ. ನಮ್ಮಮ್ಮನ ಆತ ಏನಿತ್ತು, ಯಾರು ಅಂಗವಿಕಲರಿಗೆ ಆಗುವ ಅಂತ ಹೇಳಿದ್ರೆ ಅಮ್ಮ ಒಂದಾಗಿದೆ. ಅಮ್ಮ ತೀರೋಗಿ 2 ವರ್ಷ ಆಯಿತು. ಈಗ ಅಮ್ಮನ ಆತನು ಇರೋದಿಲ್ಲ. ಕಂಡಿದ್ದರಿಗೆ ಮಾಡೋದಕ್ಕೆ ನಮ್ಮ ಅಪ್ಪ ನಮ್ಮ ಅಮ್ಮನಿಗೆ ತುಂಬ ಖುಷಿಯಾಗಿದೆ ಸರ್. ಇವತ್ತು ನಾಗರಾಜ್ ಅವರು ನಮಗೊಂದು ಲೈಫ್ ಕೊಟ್ಟಿದ್ದಾರೆ ಸರ್. ನಮ್ಗೆ ಇವತ್ತು ಖುಷಿ ಆಗ್ತದೆ ಸರ್. ನಮ್ಮ ಮಾಸ್ಟ್ರು ಮೇಡಮು ಇವತ್ತು ನಮ್ಮ ಶಾಸಕರೆಲ್ಲ ಬಂದಿರೋದಕ್ಕೆ ನಮ್ಗೆ ತುಂಬ ಖುಷಿ ಆಯಿತು. ಅಂಧರಾದ ನಾಗರಾಜ್ ಚಿಕ್ಕಮಗಳೂರಿನ ಯಶೋಧರನ್ನ ವರೆಸಿದ್ರೆ ಶ್ರೀಧರ್ ಶೀಲಾಳನ್ನ ವಿವಾಹವಾದರು. ಈ 2 ಜೋಡಿಗಳ ವಿವಾಹ ಸಮಾರಂಭ ಹಮ್ಮಿಕೊಂಡಿದ್ದ ಅಂಧರ ಕೇಂದ್ರ ಧನ್ಯತಾ ಭಾವ ಮೆರೆಯಿತು. ಸಂಗೀತ ಅದು ಇದು ಆರ್ಕೆಸ್ಟ್ರಾ ನನಗೆ ಭಾರಿ ತುಂಬ ಇದಾಯಿತು. ಮತ್ತು ಲಾಸ್ಟಿಗೆ ಸಂಸ್ಥೆಯಲ್ಲಿ ಹೀಗೆ ಇದ್ದರೆ ಆಗಲ್ಲ, ಸಂಸಾರ ಆಗಬೇಕಂತ ನಾವು ಜೀವನ ನಡಿಬೇಕಂತ ನಾನು ಮಾಡಿಕೊಂಡೆ. ನಮಗಂತೂ ಯಾರಿಲ್ಲ ಸರ್. ಇಲ್ಲಿ ಬಂದು 2 ವರ್ಷ ಆಗ್ತದೆ. ನಮ್ಮ ಶಿವಭಾಷ್ ಸರ್ ಮೇಡಮು ಮತ್ತು ಇವರು ಧರ್ಮಸ್ಥಳ ಸಂಘದವರು ಎಲ್ಲರೂ ನಮಗೆ ಸಹಕಾರ ಮಾಡಿಕೊಡ್ತಾರೆ. ಇವಾಗ ತುಂಬ ಒಳ್ಳೆಯ ಖುಷಿ ಅನಿಸುತ್ತೆ ಸರ್. ಇವಾಗ ಸರಳವಾಗಿ ನಡೆದ ಈ ವಿವಾಹ ಸಮಾರಂಭಕ್ಕೆ ಜನಪ್ರತಿನಿಧಿಗಳು ಸಾಕ್ಷಿಯಾಗಿದ್ದು ವಧುವರರಲ್ಲಿ ಸಂತಸ ಮೂಡಿಸಿತ್ತು. ರಾಜೇಶ್ ಕಾಮತ್, ಸುವರ್ಣ ನ್ಯೂಸ್ 24/7, ಶಿವಮೊಗ್ಗ. ಓಕೆ, ಅಂದರ ಮದುವೆನ ನೋಡಿದ್ವಿ, ನಿಜಕ್ಕೂ ಎಷ್ಟು ಸಂತಸದಲ್ಲಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಅವ್ರು ನೋಡಿದ್ರೆ ತುಂಬಾ ಒಳ್ಳೆ ಕೆಲಸ ಅನ್ಸುತ್ತೆ ಆ ಸಂಸ್ಥೆದು. ನಿಜಕ್ಕೂ ಎಲ್ಲರಿಗೂ ಮಾದರಿಯಾಗೇ ಇದೆ. ಓಕೆ, ಇಷ್ಟು ಪ್ರಮುಖ ಸುದ್ದಿಗಳನ್ನ ನೋಡಿದ್ವಿ. ಪ್ರತಿದಿನ ನಾವು ನಿಮಗೆ ರಾಜ್ಯದಲ್ಲಿ ಏನೆಲ್ಲ ಆಗ್ತಾ ಇದೆ, ರಾಜ್ಯದ ಜಿಲ್ಲೆಗಳಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳು ನಡೀತಾ ಇವೆ ಅನ್ನೋದನ್ನ ಹೇಳ್ತೀವಿ. ಬನ್ನಿ, ಇವತ್ತು ಯಾವೆಲ್ಲ ಕಾರ್ಯಕ್ರಮಗಳಿದೆ ಅಂತ ನೋಡ್ಕೊಂಡು ಬರೋಣ. ಚಿತ್ರದುರ್ಗದಲ್ಲಿ 11 ಗಂಟೆಗೆ ಗುರುಭವನದಲ್ಲಿ ಉರ್ದು ಅಕಾಡೆಮಿ ವತಿಯಿಂದ ಕವಿಗೋಷ್ಠಿ ನಡೀತಾ ಇದೆ. ಇನ್ನು ಮೈಸೂರಿನಲ್ಲಿ ಬೆಳಗ್ಗೆ 11 ಗಂಟೆಗೆ ಜೆಎಸ್ಎಸ್ ಆಯುರ್ವೇದ ಆಸ್ಪತ್ರೆ ಆವರಣದಲ್ಲಿ ಸಂಧಿಶೂಲ ನರರೋಗಕ್ಕೆ ಉಚಿತ ತಪಾಸಣಾ ಶಿಬಿರ ನಡೆಯಲಿದೆ. ಗದಗದಲ್ಲಿ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಲಿಂಗೈಕ್ಯ ಪಂಡಿತ ಪಂಚಾಕ್ಷರಿ ಗವಾಯಿಗಳ 67ನೇ ಜಾತ್ರಾ ಮಹೋತ್ಸವ. ಇಂದಿನಿಂದ 5 ದಿನಗಳ ಕಾಲ ಈ ಮಹೋತ್ಸವ ನಡೆಯುತ್ತೆ. ಸೊ ಇವತ್ತಿನ ಕಾರ್ಯಕ್ರಮಗಳು ನೋಡಿದ್ರಿ ಅಂದರೆ ಆಯಾ ಊರಿನವರು ಆಯಾ ಕಾರ್ಯಕ್ರಮಗಳಿಗೆ ಖಂಡಿತ ಹೋಗ್ಬೋದು ನೀವು. ಇನ್ನು ನಿಮಗೆ ಇನ್ನೂ ಸ್ವಲ್ಪ ಸ್ಪೆಷಲ್ ಅನಿಸೋ ಸುದ್ದಿ ಇಲ್ಲಿದೆ. ಅದು ಪ್ರಮುಖವಾಗಿ ನಮ್ಮ ಜಿಲ್ಲೆಗಳಿಂದ ಬಂದಿರುವ ವಿಶೇಷ ವರದಿಗಳನ್ನ ನೋಡುವಂಥ ಸಮಯ ಈಗ. ಈಗ ಮಳೆಗಾಲ, ಅದರಲ್ಲೂ ಕೊಡಗಲ್ಲಿ ಮಳೆಗಾಲ ಶುರುವಾಯಿತು ಅಂತಂದರೆ ಕಣ್ಣಿಗೆ ಹಬ್ಬನೇ. ಮಂಜು ಮುಸುಕಿದ ಹಿಲ್ ಸ್ಟೇಷನ್ಗಳು ಕೊಡಗಿನ ಟೂರಿಸ್ಟ್ ಫೇವ್ರೇಟ್. ನಾವೀಗ ನಿಮ್ಮನ್ನು ಅಂತಹ ಒಂದು ಪ್ಲೇಸ್ಗೆ ಕರೆದುಕೊಂಡು ಹೋಗಲಿಕ್ಕೆ ಹೊರಟಿರೋದು. ಬನ್ನಿ, ಇಲ್ಲಿನ ರುದ್ರ ರಮಣೀಯ ಪ್ಯಾರಡೈಸ್ ಆಫ್ ಕೂರ್ಗ್ ಖ್ಯಾತಿಯ ಆ ಫಾಲ್ಸ್ಗೆ, ಅಬ್ಬಿ ಫಾಲ್ಸ್ಗೆ ಬನ್ನಿ ಹೋಗಿ ಬರೋಣ. ಹಾಲಿನ ನೊರೆಯಂತಹ ನೀರು, ಹರಿಯುವ ನೀರಿನಿಂದ ಹಾರುವ ತುಂತುರು ಹನಿಗಳು. ಇದು ಬ್ರಿಟಿಷರ ಕಾಲದ ಜೆಸ್ಸಿ ಫಾಲ್ಸ್ ಖ್ಯಾತಿಯ ಅಬ್ಬಿ ಜಲಪಾತದ ವಯ್ಯಾರ. ಈ ಜಲಪಾತ ಇತರೆ ಜಲಪಾತಗಳಂತೆ ಎತ್ತರದಿಂದ ಧುಮುಕಲ್ಲ. ಆದರೂ ಇಲ್ಲಿ ಬೀಳೋ ನೀರನ್ನ ನೋಡೋದೇ ಕಣ್ಣಿಗೆ ಹಬ್ಬ.
ಮಡಿಕೇರಿ ನಗರದಿಂದ 7 ಕಿಲೋಮೀಟರ್ ದೂರ ಸಾಗಿದರೆ ಸಾಕು, ಖಾಸಗಿ ಕಾಫಿ ತೋಟದ ಮಧ್ಯೆ ಕಣ್ಮನ ಸೆಳೆಯುತ್ತೆ ಈ ಅಬ್ಬಿ ಫಾಲ್ಸ್. ಮಡಿಕೇರಿ ನಗರದಲ್ಲಿ ಜೋರಾಗಿ ಮಳೆ ಬಂದ್ರೆ ಈ ಅಬ್ಬಿ ಜಲಪಾತ ಬೋರ್ಗರೆದು ಹರಿಯುತ್ತೆ. ಈ ಅದ್ಭುತ ದೃಶ್ಯವನ್ನ ನೋಡೋದಕ್ಕಾಗಿ ಪ್ರವಾಸಿಗರ ದಂಡೆ ಇಲ್ಲಿಗೆ ಹರಿದು ಬರುತ್ತೆ. ಎಲ್ಲರೂ ಬರುವಂತ ಪ್ಲೇಸ್ ಇದು. ಫುಲ್ ಎಂಜಾಯ್ ಮಾಡ್ಬೋದು ನಾವು. ಎಲ್ಲ ಸಾರೋಸ್ ಎಲ್ಲ ಮರ್ತೋಗ್ಬಿಡ್ಬೋದು ಇಲ್ಲಿ ಬಂದು. ಫುಲ್ ದೊಡ್ಡವರು ಕೂಡ ಸಣ್ಣ ಮಕ್ಕಳ ತರ ಮಾಡ್ಬೋದು ಇಲ್ಲಿ ಬಂದು. ಅಷ್ಟು ಎಂಜಾಯ್ ಮಾಡ್ಬೋದು. ಇನ್ನು ಹೇಳ್ಬೇಕಾದ್ರೆ ಮಾತು ಇಲ್ಲ, ಇದಕ್ಕೆ ಅಷ್ಟು ಇದೆ, ಅಷ್ಟು ಚೆನ್ನಾಗಿದೆ. ಖಾಸಗಿ ಕಾಫಿ ತೋಟದ ಮಧ್ಯೆ ಸಾಗುತ್ತಾ ಇದ್ದಂತೆ ದೂರದಿಂದಲೇ ನೀರಿನ ಸದ್ದು ಪ್ರವಾಸಿಗರನ್ನ ಆಕರ್ಷಿಸುತ್ತೆ. 70 ಅಡಿ ಎತ್ತರದ ಅಬ್ಬಿಯನ್ನ ಕೇವಲ ಒಂದು ಭಾಗದಿಂದ ಮಾತ್ರ ನೋಡೋದಕ್ಕೆ ಸಾಧ್ಯವಾಗ್ತಾ ಇತ್ತು. ಆದರೆ ಕೆಲವು ವರ್ಷಗಳ ಹಿಂದೆ ಜಲಪಾತದ ಎದುರು ನಿರ್ಮಿಸಿರುವ ತೂಗು ಸೇತುವೆ ಜಲಪಾತದ ವೀಕ್ಷಣೆಗೆ ಇನ್ನಷ್ಟು ಅನುಕೂಲ ಮಾಡಿಕೊಟ್ಟಿದೆ. ಹಸಿರು ವಾತಾವರಣ, ಮಳೆ ಹನಿ ಬೀಳೋದು, ಈ ಪ್ಲೇಸ್ನಾಗ ಹಿಂಗೆ ಅಡ್ಡಾಡಿದ್ರೆ ಸ್ವಲ್ಪ ನಮಗೂ ಭಾಳ ಸಂತೋಷ ಎಂಬಿಡ್ತು. ಇಂಥ ಸೊಬಗನ್ನ ಸವಿಯೋದಕ್ಕಾಗಿಯೇ ಇತ್ತೀಚೆಗೆ ಇಲ್ಲಿಗೆ ಬರೋ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಮಳೆಗಾಲ ಮುಗಿಯೋದಕ್ಕೆ ಮೊದಲು ನೀವು ಒಮ್ಮೆ ಹೋಗ್ಬನ್ನಿ. ಗಿರಿಧರ್ ಕೆಕೆ, ಸುವರ್ಣ ನ್ಯೂಸ್ 24/7, ಕಾಫಿನಾಡು, ಕೊಡಗು. ಎಸ್, ಅಬ್ಬಿ ಫಾಲ್ಸ್ ನಿಜಕ್ಕೂ ಬ್ಯೂಟಿಫುಲ್ ಆಗಿದೆ. ಕೊಡಗಿನವರು ಎಲ್ಲರೂ ಕೂಡ ಹೋಗುವಂಥ ಸ್ಥಳ ಅಂತ ಅನಿಸುತ್ತೆ. ಇನ್ನು ನಿನ್ನೆಯ ಪ್ರಮುಖ ಸುದ್ದಿಗಳ ಒಂದು ನೋಟ ಈ ಕ್ವಿಕ್ ಲುಕ್ನಲ್ಲಿ. 8ನೇ ಮಹಡಿಯಿಂದ ಜಾರಿ ಬಿದ್ದ 6ನೇ ಅಂತಸ್ತಿನ ಮಹಡಿಯಲ್ಲಿ ಸಿಕ್ಕು ನೇತಾಡಿದ ಉಳಿಯಿತು ಬಡಜೀವ. ಸಂಗ್ಯೋನ್ ನಗರದ ಬಳಿಯ ಸೋಂಗ್ವಾ ನದಿಯಲ್ಲಿ ಚಿಲುಮೆ, 10 ನಿಮಿಷ ಸುಂಟರ್ ಗಾಳಿಯಂಥ ನೀರಿನ ಬುಗ್ಗೆ, ಸಾರ್ವಜನಿಕರಲ್ಲಿ ಆತಂಕ ಜೊತೆಗೆ ಖುಷಿ ಕೂಡ. ಉಕ್ಕಿನ ಕವಚ ಧರಿಸಿ ಆಫೀಸ್ಗೆ ಬಂದ ಸಹೋದ್ಯೋಗಿಗಳಿಗೆ ಬೆಚ್ಚಿ ಬೀಳಿಸಿದ 2008ರಲ್ಲಿ ಬಿಡುಗಡೆಯಾದ ಐರನ್ ಮ್ಯಾನ್ ಚಿತ್ರವೇ ಈತನಿಗೆ ಸ್ಫೂರ್ತಿಯಂತೆ. ಬುಟ್ಟಿಯಲ್ಲಿ ಸಿಕ್ಕಿ ಹಾಕಿಕೊಂಡ ಬೆಕ್ಕು, ಇಂಗ್ಲೆಂಡ್ನಲ್ಲಿ ಬೆಕ್ಕಿನ ಸಾವಿನಾಟ, ಅಂತೂ ಪಾರಾದ ಕ್ಯೂಟ್ ಕ್ಯಾಟ್, ಇಂಗ್ಲೆಂಡ್ ಬುಟ್ಟಿಯೊಳಗೆ ಬೆಕ್ಕಿನ ಪಾಡು. ಆಯುಷ್ಯ ಗಟ್ಟಿಯಾಗಿದ್ರೆ ದೇವರಿಗೂ ಏನು ಮಾಡೋಕ್ಕಾಗಲ್ಲ. ಬೆಂಕಿ ನಂದಿಸಲು ಹೋದಾತ ಕೂದಲೆಳೆಯಲಿ ಬಚಾವಾದ, ಉರಿಯೋ ಬೆಂಕಿಯಿಂದ ಪಾರಾಯ್ತು ಬಡಜೀವ.